T20 ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ಗುಂಗಿಂದ ನೀವೆಲ್ಲರೂ ಕೂಡ ಹೊರಗೆ ಬಂದಿಲ್ಲ ಅನ್ನೋದು ಗೊತ್ತು. ಅದಕ್ಕೆ ಕಾರಣ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ತೋರಿದಂಥ ಪರಾಕ್ರಮ. 150 ಕೋಟಿಗೂ ಅಧಿಕ ಭಾರತೀಯರು ಚಕ್ಕದೆ ಇಂಡಿಯಾ ಅಂತ ಹೇಳಿ ಬೀಗದಂಥ ಅಪರೂಪದ ಕ್ಷಣ. ಏನೆಲ್ಲ ಇತ್ತು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಓವರಾಲ್ ಮ್ಯಾಚ್ ಏನೆಲ್ಲ ರೋಚಕವಾದಂಥ ಪ್ರಸಂಗಗಳಿಗೆ ಸಾಕ್ಷಿ ಆಯಿತು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ನೋಡಿ. ಎಲ್ಲೂ ಕೂಡ ಎದುರಾಳಿ ಟೀಮ್ ನ್ಯೂಜಿಲೆಂಡ್ಗೆ ಗೆಲ್ಲೋದಕ್ಕೆ ಭಾರತ ಚಾನ್ಸ್ ಕೊಡಲೇ ಇಲ್ಲ. ಕೊನೆಯ 3 ಪಂದ್ಯಗಳಲ್ಲೂ ಕೂಡ ಮಿಂಚಿದ್ದಂಥ ನಮ್ಮ ಸಂಜು ಸ್ಯಾಮ್ಸನ್ ಮತ್ತೆ ಕ್ವಾರ್ಟರ್ ಫೈನಲ್ನಿಂದ ಫೈನಲ್ವರೆಗೂ ಅದೇ ಹಿಟ್ಟರ್ಗಳಿಗೆ ಮುಂದಾಗಿ ಸೂಪರಾಗಿ ಆಡ್ತಾ ಬಂದರು. ಒಟ್ಟು ಬರೋಬ್ಬರಿ 321 ರನ್ ಅವರು ಗಳಿಸಿದ್ದು. ವೆಸ್ಟ್ ಇಂಡೀಸ್ ವಿರುದ್ಧವಾಗಿ ಸೂಪರ್ 8ನಲ್ಲಿ 97 ರನ್ನು, ಕೇವಲ 3 ರನ್ಗಳಿಂದ ಶತಕ ವಂಚಿತರಾದರು. ಇನ್ನು ಇಂಗ್ಲೆಂಡ್ ವಿರುದ್ಧ ಸೆಮಿಫೈನಲ್ 89 ರನ್, ನಂತರ ನ್ಯೂಜಿಲೆಂಡ್ ವಿರುದ್ಧ ಫೈನಲ್ ಮ್ಯಾಚ್ನಲ್ಲಿ 89 ರನ್, ಬರೋಬ್ಬರಿ 321 ರನ್ಸ್. ಮ್ಯಾನ್ ಆಫ್ ದಿ ಸೀರೀಸ್ ಅನ್ನು ಪಡೆದುಕೊಳ್ಳಿಕ್ಕೆ ಅವರು ಡಿಸರ್ವ್ ಅನ್ನೋದು ಕೂಡ ಮತ್ತೆ ಪ್ರೂವ್ ಆಯಿತು. ಆದರೆ ಎಲ್ಲೋ ಒಂದು ಕಡೆ ಅವರು ಶತಕ ವಂಚಿತರಾದರು ಅನ್ನೋದು ಗೊತ್ತಾಗ್ತಾ ಇದ್ದರೂ ಕೂಡ ಅವರು ಗೆಲುವಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು ಅನ್ನೋದು ಅವ್ರ ಆಟದಲ್ಲೇ ಗೊತ್ತಾಗ್ತಾಯಿತ್ತು. ಹಾಗಾಗಿ ಸಂಜು ಸ್ಯಾಮ್ಸನ್ ಈಸ್ ಆಲ್ವೇಸ್ ಗ್ರೇಟ್ ಅಂತ ಅನ್ಸ್ಕೊಳ್ತಾರೆ. ಇನ್ನು ಬೂಮ್ರಾ ಎಂದಿನಂತೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಗೆ ಭಾಜನರಾದರು. ಬೂಮ್ರಾ ಬೌಲನ್ನು ಫೇಸ್ ಮಾಡೋದಕ್ಕೆ ತಿಣುಕಾಡದಂಥ ನ್ಯೂಜಿಲೆಂಡ್ ಆಟಗಾರರು 4 ವಿಕೆಟ್ಗಳನ್ನು ಕಳೆದುಕೊಳ್ಳಬೇಕಾದಂಥ ಪರಿಸ್ಥಿತಿ ಬಂತು. ನೋಡಿ, 4 ಓವರ್ ಮಾಡಿದ್ದು ಬೂಮ್ರಾ, ಕೊಟ್ಟಿದ್ದು ಕೇವಲ 15 ರನ್ ಮಾತ್ರ. ನೋಡಿ, ಭಾರತ ಇಡೀ ಟೂರ್ನಮೆಂಟ್ನಲ್ಲಿ ಸೋತಿದ್ದು ಒಂದೇ ಒಂದು ಮ್ಯಾಚ್, ಅದು ಕೂಡ ಸೌತ್ ಆಫ್ರಿಕಾ ವಿರುದ್ಧ. ಆದರೆ ಸೆಮಿಫೈನಲ್ ಹಾಗೂ ಫೈನಲ್ ಪಂದ್ಯಗಳಲ್ಲಿ ವಿಶ್ವದಲ್ಲೇ ಚಾಂಪಿಯನ್ಸ್ ಭಾರತದ ಎದುರು ಫೈಟ್ ಮಾಡೋದು ಎಷ್ಟು ರಿಸ್ಕ್ ಅನ್ನೋದನ್ನು ಮತ್ತೆ ಇಡೀ ತಂಡ ಪ್ರೂವ್ ಮಾಡಿದೆ. ಈ ನಡುವೆ ಈ ಮಹತ್ವದ ಪಂದ್ಯದಲ್ಲಿ ಭಾರತ ಗೆಲ್ಲಬಾರ್ದು ಅಂತ ಹೇಳಿ ಪಾಕಿಸ್ತಾನದ ಮಾಜಿ ಕ್ರಿಕೆಟ್ಗೆ ಶಾಹಿದ್ ಅಫ್ರಿದಿ ಹೇಳಿದರು. ನಿಮಗೆ ಖಾಸಗಿ ವಾಹಿನಿಯಲ್ಲಿ ಅವ್ರು ಮಾತನಾಡಬೇಕಾದ್ರೆ ಈ ಸ್ಟೇಟ್ಮೆಂಟ್ನ ಕೊಟ್ಟಿದ್ದರು. T20 ವಿಶ್ವಕಪ್ನಲ್ಲಿ ಭಾರತ ಗೆಲ್ಲಬಾರ್ದು, ಅಕಸ್ಮಾತ್ ಗೆದ್ದುಬಿಟ್ರೆ BCCIಗೆ ಇನ್ನಷ್ಟು ಬಲ ಹೆಚ್ಚಾಗುತ್ತೆ ಅಂತ ಹೇಳಿ ಪಾಕಿಸ್ತಾನದ ಆಟಗಾರ ಅಫ್ರಿದಿ ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳ್ಕೊಂಡಿದ್ದರು. ಅದರ ಜೊತೆಗೆ ಪಾಕ್ ಆಟಗಾರರಾದಂಥ ಉಮರ್ ಗುಲ್, ಶೋಯಬ್ ಅಖ್ತರ್, ಇಂಜಾಮಾ ಮುಲ್ಲಕ್, ಮೊಹಮ್ಮದ್ ಅಮೀರ್ ಕೂಡ ಭಾರತ ಸೋಲ್ಬೇಕು ಅಂತ ಹೇಳಿದರು. ಅವ್ರ ಕೆಟ್ಟ ಇಂಟೆನ್ಷನ್ ಅದೇನೇ ಇರಲಿ, ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಈಗಾಗಲೇ ಕೋಟ್ಯಾನುಕೋಟಿ ಹಣ ಹೊಂದಿದೆ. ಟೀಮ್ ಇಂಡಿಯಾ ಈಗಾಗಲೇ ಸಾಕಷ್ಟು ಟ್ರೋಫಿಗಳನ್ನು ಪಡೆದುಕೊಂಡಿದೆ. ಮತ್ತೆ ಟ್ರೋಫಿ ಗೆದ್ದರೆ BCCI ಇಡೀ ವಿಶ್ವದ ಕ್ರಿಕೆಟನ್ನು ಆಳುತ್ತೆ. ಇದರಿಂದ ಕ್ರಿಕೆಟ್ ಸಂಪೂರ್ಣವಾಗಿ ನಾಶವಾಗುತ್ತೆ. ಕ್ರಿಕೆಟ್ನ ಒಳಿತಿಗೋಸ್ಕರ ಭಾರತ ವಿಶ್ವಕಪ್ ಗೆಲ್ಲಬಾರ್ದು ಅಂತ ಹೇಳಿ ನಾವು ಭಾವಿಸ್ತೀವಿ ಅನ್ನೋ ಒಂದು ಕೆಟ್ಟ ಚಾಳಿಯ ಮುಖಾಂತರ ಸ್ಟೇಟ್ಮೆಂಟ್ನ ಕೊಟ್ಟಿದ್ದರು. ಅದೇನೇ ಇರಲಿ, ಇವತ್ತು ಭಾರತ ಗೆದ್ದು ಬಿಗಿದೆ, ತನ್ನ ಸಾಮರ್ಥ್ಯವನ್ನು ಪ್ರೂವ್ ಮಾಡಿದೆ. ನೋಡಿ, ಓವರಾಲ್ ಇವತ್ತಿನ ಪಂದ್ಯದಲ್ಲಿ ಏನೆಲ್ಲ ಹೈಲೈಟ್ಸ್ ಇತ್ತು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಅಭಿಷೇಕ್ ಶರ್ಮಾ ಮತ್ತೆ ಫಾರ್ಮ್ ಬರ್ತಾರೆ ಅನ್ನೋ ಒಂದು ಕನವರಿಕೆ ಇತ್ತಲ್ಲ, ಎಲ್ಲರದ್ದು ಕನಸಿತ್ತಲ್ಲ, ಅದಕ್ಕೆ ತಕ್ಕ ಉತ್ತರವನ್ನು ಅಭಿಷೇಕ್ ಶರ್ಮಾ ಕೊಟ್ಟರು. ನೋಡಿ, ಫಸ್ಟ್ ಓವರ್ ಮಾತ್ರ ಅವ್ರು ನೋಡ್ಕೊಂಡು ಆಡಿದ್ದು, ಇನ್ನೆಲ್ಲ ಹೊಡಿ ಬಡಿ ಆಟವೇ ಅಭಿಷೇಕ್ ಶರ್ಮಾ ಆಡಿದ್ದು. ಇನ್ನೆಲ್ಲ ಎಸೆತಗಳಲ್ಲೂ ಅವರು ತಿರುಗಿ ನೋಡಲೇ ಇಲ್ಲ. 21 ಬಾಲ್ಗಳಲ್ಲಿ 52 ರನ್ ಹೊಡೆಯೋ ಮುಖಾಂತರವಾಗಿ ಅಭಿಷೇಕ್ ಶರ್ಮಾ ಮತ್ತೆ ನಾನು ಡೇಂಜರಸ್ ಬ್ಯಾಟ್ಸ್ಮನ್ ಇದ್ದೀನಿ ಅನ್ನೋದನ್ನು ಅವರು ಪ್ರೂವ್ ಮಾಡಿದ್ರು. ನೋಡಿ, ಅವರ ದಿನ ಅವರದ್ದೇ ಆಗಿರುತ್ತೆ, ಅದನ್ನು ಅವ್ರು ಪ್ರೂವ್ ಮಾಡ್ತಾರೆ ಅನ್ನೋ ಮಾತುಗಳಿತ್ತಲ್ವ. ಅಭಿಷೇಕ್ ಶರ್ಮಾ ಅವರು ಆಡಿದಂಥ ದಿನ ಅವರದ್ದೇ ಅನ್ನೋದನ್ನು ಮತ್ತೆ ತೋರಿಸ್ಕೊಂಡ್ರು. ನೋಡಿ, ಅಭಿಷೇಕ್ ಶರ್ಮಾ ಬೇಡ, ರಿಂಕು ಸಿಂಗ್ ಇರಲಿ ಅನ್ನೋ ಅನೇಕ ಒತ್ತಡಗಳು ಮಾತುಗಳು ಕೇಳಿ ಬರ್ತಾಯಿತ್ತು. ಆದರೆ ಇವತ್ತು ಅವರು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ರು ಅಂತ ಅನಿಸುತ್ತೆ. ಅಭಿಷೇಕ್ ಶರ್ಮಾ ಎಲ್ಲರ ಬಾಯಿಯನ್ನು ಮುಚ್ಚಿಸ್ಬಿಟ್ರು. ಇನ್ನು ದುಬೆ ಅವರು ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್, ಅವರೆಲ್ಲ ಮ್ಯಾಚ್ಗಳಲ್ಲಿ ತಂಡಕ್ಕೆ ಏನು ಕೊಡಬೇಕು ಅದನ್ನು ಕೊಡ್ತಾ ಬಂದಿದ್ದಾರೆ. ಫೈನಲ್ ಮ್ಯಾಚ್ನಲ್ಲೂ ಕೂಡ ದುಬೆ ನೋಡಿ, ಕೊನೆಯದಾಗಿ ಒಂದೇ ಓವರ್ನಲ್ಲಿ 3 ವಿಕೆಟ್ಗಳು ಬಿದ್ದುಬಿಟ್ವು. ಆಗ ದುಬೆ ಕೊನೆಯದಾಗಿ ವಿಕೆಟ್ ಬಿಟ್ಕೊಡ್ತಾ ಇದ್ದಾಗ ಭಾರತ ತಂಡ 8 ಬಾಲ್ಗಳಿಗೆ 26 ರನ್ ಬಾರಿಸಿದರು. ಕೊನೆಯದಾಗಿ ಬಂದು ಡೆತ್ ಓವರ್ಗಳಲ್ಲಿ. ಸ್ನೇಹಿತರೆ, ನಮ್ಮ ಇಂಡಿಯನ್ ಟೀಮ್ ಕೊನೆಯ ಪಂದ್ಯಗಳಲ್ಲಿ ಟಾಪ್ ಆಫ್ ದಿ ಆರ್ಡರ್ನ ಚೇಂಜ್ ಮಾಡಿದ್ದೇ ದೊಡ್ಡ ಇಂಪ್ಯಾಕ್ಟ್ ಮಾಡಿದೆ ಅಂತ ನಾವು ಹೇಳ್ಬೋದು. ನೋಡಿ, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಜೊತೆಯಾಟ ಶುರುವಾಗ್ತಾ ಇತ್ತು. ಆ ಟೀಮ್ನಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ರು ಗೌತಮ್ ಗಂಭೀರ್ ಅವರು. ಸಂಜು ಸ್ಯಾಮ್ಸನ್ ಜೊತೆಗೆ ಅಭಿಷೇಕ್ ಶರ್ಮಾವನ್ನು ಕಳಿಸಿದರು ಸ್ಟ್ರೈಕ್ ನಾನ್ ಸ್ಟ್ರೈಕ್ನಲ್ಲಿ. ಇದು ಸಕ್ಸಸ್ಗೆ ಹೊಸ ಸೂತ್ರ ಹೆಣೆದ್ರು ಅಂತ ಅನಿಸುತ್ತೆ. ಅದೇ ಕೊನೆಯ 3 ಪಂದ್ಯಗಳಲ್ಲೂ ಊಹೆ ಮಾಡಿದಂಥ ಅದ್ಧೂರಿ ಆರಂಭ ನಮ್ಮ ಭಾರತ ತಂಡಕ್ಕೆ ಸಿಕ್ಕಿದೆ. ಸ್ನೇಹಿತರೆ, ಟೀಮ್ ಇಂಡಿಯಾದಲ್ಲಿ ವರ್ಲ್ಡ್ ಕ್ಲಾಸ್ ಆಲ್ರೌಂಡರ್ಸ್ನ ಇಟ್ಕೊಂಡಿರೋದು ಕೂಡ ಭಾಳಷ್ಟು ಕೆಲಸ ಮಾಡಿದೆ. ಅದರಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಒಂದು ಸೀನಿಯರ್, ಅವರು ಒಂದು ಅನುಭವದ ಆಟ. ಈ ಟೂರ್ನಮೆಂಟ್ನಲ್ಲಿ ನೋಡಿ, ಆರಂಭದಲ್ಲಿ ಅವರು ಇಂಗ್ಲೆಂಡ್ ಮೇಲೆ ಹಾರ್ದಿಕ್ ಹಾಕಿದಂಥ ಬಾಲ್ 19ನೇ ಓವರ್ನಲ್ಲಿ ಮಚ್ ಮೋರ್ ಬೆಟರ್, ಪ್ರೆಸರ್ನ ಹ್ಯಾಂಡ್ಲ್ ಮಾಡ್ತಕ್ಕಂಥ ಬೆಸ್ಟ್ ಆಲ್ರೌಂಡರ್ ಅನ್ಬೋದು. ಹಾಗಾಗಿ ಈ ವರ್ಲ್ಡ್ ಕಪ್ ಭಾರತಕ್ಕೆ ಹತ್ತಿರವಾಗ್ತಾ ಬಂತು. ಹಾರ್ದಿಕ್ ಪಾಂಡ್ಯ ಪರ್ಸ್ನಲ್ ಲೈಫ್ ಏನೇ ಇರಲಿ, ಎಲ್ಲ ನೋವನ್ನು ಮರೆತು ಮತ್ತೆ ಅದೇ ಕಂಬ್ಯಾಕ್ನೊಂದಿಗೆ ಫೈನಲ್ ಕೊನೆಯ ಮ್ಯಾಚ್ವರೆಗೂ ಕೂಡ ಅವ್ರು ಬಂದಿರೋದು. ಇಡೀ ಟೀಮ್ನ ಒಂದು ರೀತಿಯಾಗಿ ಅವ್ರು ತೆಗೆದುಕೊಂಡು ಬಂದಿರೋದು.
ಸ್ನೇಹಿತರೆ, ಸಂಜು ಸ್ಯಾಮ್ಸನ್ ಜೊತೆಗೆ ಈ ಸಂಜು ಸ್ಯಾಮ್ಸನ್ ನಾನು ಹೇಳ್ತಾ ಇಲ್ಲ, ಶ್ರೇಯಸ್ ಅಯ್ಯರ್, ವೈಭವ್ ಸೂರ್ಯವಂಶಿ ಇಂಥ ಟಾಪ್ ಕ್ವಾಲಿಟಿ ಬ್ಯಾಟ್ಸ್ಮನ್ಗಳು ಎಲ್ಲರೂ ಕೂಡ ಇದ್ದಾರೆ ನೋಡಿ. ಅವರ ಅವಶ್ಯಕತೆ ಸದ್ಯಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ನಮ್ಮ ವಿನ್ನಿಂಗ್ ಟೀಮ್ ಸಾಮರ್ಥ್ಯವನ್ನು ಸಾಬೀತು ಮಾಡಿದೆ. ನ್ಯೂಜಿಲೆಂಡ್ ವಿರುದ್ಧ 96 ರನ್ಗಳ ಜಯ ಸಾಧಿಸೋ ಮುಖಾಂತರವಾಗಿ ನೋಡಿ, ನಮ್ಮ ಇಂಡಿಯನ್ ಟೀಮ್ T20 ವಿಶ್ವಕಪ್ಪನ್ನು ಗೆದ್ದು ಬೀಗೋ ಮುಖಾಂತರವಾಗಿ ನಾವು ಕ್ವಾಲಿಟಿ ಕ್ರಿಕೆಟ್ ಟೀಮನ್ನು ಹೊಂದಿದ್ದೀವಿ. ಅದರ ಮುಖಾಂತರವಾಗಿ ನಾವು ಆಡಿದ್ದೀವಿ ಅನ್ನೋದನ್ನು ಮತ್ತೆ ಪ್ರೂವ್ ಮಾಡಿರೋದು. ಭಾರತಕ್ಕೆ ರೈಟ್ ಪ್ಲೇಯರ್ಸ್ಗಳನ್ನು ಟಾಪ್ 11ನಲ್ಲಿ ಇಟ್ಕೊಂಡಿದ್ದು ಕೂಡ ಇಲ್ಲಿ ರೈಟ್ ಡಿಸಿಷನ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳ್ತೀನಿ ನೋಡಿ. ದುಬೆ ಬದಲಿಗೆ ಕುಲ್ದೀಪನ್ನು ತರ್ತಾರೆ ಅನ್ನೋ ಚರ್ಚೆಗಳ ನಡುವೆ ಸೇಮ್ ಟೀಮನ್ನು ನಾವು ಇಟ್ಕೊಂಡಿದ್ದೀವಿ ಅನ್ನೋ ಸೂರ್ಯಕುಮಾರ್ ಯಾದವ್ ಸೇಮ್ ಸ್ಟ್ರಾಟಜಿ ಜೊತೆ ಬರ್ತಾ ಇದ್ದೀವಿ ಅನ್ನೋದನ್ನು ಟಾಸ್ ವಿನ್ ವೇಳೆಯೇ ಅವ್ರು ಹೇಳಿದ್ದು ನೋಡಿ. ಟಾಸ್ ವಿನ್ ನಮ್ಮದೇ ಆಗಿದ್ದರೂ ನಾವು ಬ್ಯಾಟಿಂಗ್ ತೆಗೆದುಕೊಳ್ತಾ ಇದ್ದೀವಿ, ನ್ಯೂಜಿಲೆಂಡ್ ಅವರಾಗೆ ಬಿಟ್ಟುಕೊಟ್ರು, ಅದು ಅವರಿಗೆ ಸ್ವಲ್ಪ ಎಫೆಕ್ಟ್ ಆಯಿತು ಅಂತಲೂ ಕೂಡ ಹೇಳ್ಬೋದು. ಇನ್ನು ಹರ್ಷದೀಪ್ ಸಿಂಗ್ ಮಿಚೆಲ್ಗೆ ಹಾಕಿದಂಥ ಓವರ್ ಸ್ವಲ್ಪ ಕ್ರಿಕೆಟ್ ಪ್ರೇಮಿಗಳಿಗೆ ಮುಜುಗರ ತರಿಸ್ತಕ್ಕಂಥ ಪ್ರಸಂಗ ಅಂತ ಹೇಳ್ಬೋದು. ಇವತ್ತಿನ ಒಂದು ಘಟನೆಯ ಬಗ್ಗೆ ನಾನು ಹೇಳ್ತಾ ಇರೋದು ಫೈನಲ್ ಪಂದ್ಯದಲ್ಲಿ ನಡೆದಂಥ ಘಟನೆ. ಕ್ರೀಸ್ ಬಿಟ್ಟಿದ್ರು ಮಿಚೆಲ್ ಅವರು. ಆಗ ವಿಕೆಟ್ಗೆ ಅವ್ರನ್ನ ಔಟ್ ಮಾಡಬೇಕು ಅನ್ನೋ SCO ಬರದಲ್ಲಿ ನೇರವಾಗಿ ಮಿಚೆಲ್ ಮೈಗೆ ಆ ಬಾಲನ್ನು ಎಸೆದು ಬಿಟ್ಟರು. ಅಂದರೆ ಉದ್ದೇಶ ಅದು ಇತ್ತೋ ಅಲ್ವೋ ಅದಲ್ಲ, ಬಟ್ ಆ ಬಾಲ್ ನೇರವಾಗಿ ಮಿಚೆಲ್ ಕಾಲಿಗೆ ಬಡಿತು. ಆದರೂ ಕೂಡ ಅವ್ರು ಕಿಂಚಿತ್ತು ಸಾರಿ ಕೇಳಲಿಲ್ಲ ಹರ್ಷದೀಪ್ ಅವರು. ನಂತರ ಸೂರ್ಯಕುಮಾರ್ ಯಾದವ್ ಮಿಚೆಲ್ ಅವ್ರ ಬಳಿ ಬರ್ತಾರೆ, ಅದನ್ನು ಕನ್ವೆ ಮಾಡ್ತಾರೆ, ಸಾರಿ ಕೇಳ್ತಾರೆ. ಹರ್ಷದೀಪ್ ಮತ್ತೆ ಹೋಗಿ ಅಂಪೈರ್ ಬಳಿ ಸಮರ್ಥಿಸ್ಕೊಳ್ತಾರೆ. ನಂತರ ಮತ್ತೆ ಮಿಚೆಲ್ ಹತ್ರವೇ ಹೋಗಿ ಹರ್ಷದೀಪ್ ಅವರು ಕ್ಷಮೆ ಕೇಳ್ತಾರೆ. ಇದೆಲ್ಲವೂ ನಡೆದಿದ್ದು ಒಂದು ರೀತಿಯಾದಂಥ ಕ್ರಿಕೆಟ್ ಸೌಂದರ್ಯವನ್ನು ಮತ್ತೆ ಇನ್ನೊಂದು ರೀತಿಯಾದಂಥ ಬೇರೆ ರೀತಿಯಲ್ಲಿ ಅರ್ಥ ಮಾಡಿಸೋ ಪ್ರಯತ್ನವೂ ಕೂಡ ಆಯಿತು ನೋಡಿ. ಲಕ್ಕಿಲಿ ಸೂರ್ಯಕುಮಾರ್ ಯಾದವ್ ಅವರು ಅದೃಷ್ಟದ ಕೈ ಅಂತ ಹೇಳ್ಬೋದು. ಕಪಿಲ್ ದೇವ್, ಮಹೇಂದ್ರ ಸಿಂಗ್ ಧೋನಿ, ಸೌರವ್ ಗಂಗೂಲಿ, ರೋಹಿತ್ ಶರ್ಮಾ ಅವ್ರ ಸಾಲಿಗೆ ಇವತ್ತು ಸೂರ್ಯಕುಮಾರ್ ಯಾದವ್ ಸೇರ್ತಾ ಇರೋದು. ಯಾಕೆಂದರೆ ಅವರ ಕ್ಯಾಪ್ಟನ್ಸಿಯಲ್ಲಿ T20 ವರ್ಲ್ಡ್ ಕಪ್ಪನ್ನು ನಾವು ಗೆಲ್ತಾ ಇದ್ವಿ. ಈ ಅದೃಷ್ಟ ವಿರಾಟ್ ಕೊಹ್ಲಿಗೂ ಇಲ್ಲ ಅನ್ನೋ ನೋವಿನ ನಡುವೆ ಸೂರ್ಯಕುಮಾರ್ ಯಾದವ್ಗೆ ಈ ಅದೃಷ್ಟ ಒಲ್ದಿರೋದು. ಇತಿಹಾಸದ ಪುಟಗಳಿಗೆ ಭಾರತ ತಂಡ ಸೇರ್ತಾ ಇದೆ. ಯಾಕೆಂದರೆ 3 ಟೈಟಲ್ನ ನಾವು ಗೆದ್ದಿದ್ದೀವಿ ಬ್ಯಾಕ್ ಟು ಬ್ಯಾಕ್, ಅದು ಕೂಡ ಇನ್ನು ಮನೆ ಅಂಗಳದಲ್ಲಿ ಈ ಟ್ರೋಫಿನ ಗೆಲ್ತಾ ಇರೋದು. ಹಾಗಾಗಿ ಭಾರತ ತಂಡ ಯಾವಾಗಲೂ ಕೂಡ ಹೇಳಿತ್ತು, ನಾವು ಹಿಸ್ಟ್ರಿಯನ್ನು ರಿಪೀಟ್ ಮಾಡ್ತೇವೆ, ಹಿಸ್ಟ್ರಿಯನ್ನು ಡಿಫೀಟ್ ಕೂಡ ಮಾಡ್ತೇವೆ ಅಂತ. ಇದೀಗ ಹೇಳಿದ್ದನ್ನು ಭಾರತ ತಂಡ ಮಾಡಿ ತೋರಿಸಿದೆ. ಅಹಮದಾಬಾದ್ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನ್ಯೂಜಿಲೆಂಡನ್ನು ಎಲ್ಲ ವಿಭಾಗಗಳಲ್ಲೂ ಕೂಡ ಭಾರತ ತಂಡ ಸೈಲೆಂಟ್ ಮಾಡಿದೆ. ಸತತವಾಗಿ 2ನೇ ಬಾರಿ ವಿಶ್ವ ಚಾಂಪಿಯನ್ ಆಗದಂಥ ಮೊದಲ ತಂಡವಾಗಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದೆ. 2007ರಲ್ಲಿ ಮಹೇಂದ್ರ ಸಿಂಗ್ ಧೋನಿ ಕ್ಯಾಪ್ಟನ್ಸಿಯಲ್ಲಿ ಗೆದ್ದಿದ್ದು. ಅದಾದ ನಂತರ 2024ರಲ್ಲಿ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ಈ ಸಾಧನೆಯನ್ನು ಮಾಡಿದ್ದೀವಿ. ಇದೀಗ ಸೂರ್ಯಕುಮಾರ್ ಯಾದವ್ ಟೀಮ್ ಇದನ್ನು ಪುನರಾವರ್ತನೆ ಮಾಡಿದೆ. ಈ ಮುಖಾಂತರವಾಗಿ 3 ಬಾರಿ T20 ವಿಶ್ವಕಪ್ಪನ್ನು ಗೆದ್ದಂಥ ಏಕೈಕ ತಂಡವಾಗಿ ಭಾರತ ತಂಡ ಇವತ್ತು ಆ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗ್ತಾ ಇದೆ ನೋಡಿ. ಎಲ್ಲೂ ಕೂಡ ಸ್ಕೋರ್ ರೇಟಲ್ಲಿ, ರನ್ ರೇಟಲ್ಲಿ ಎಲ್ಲೂ ಕೂಡ ಬಿಟ್ಕೊಳ್ಳಿಲ್ಲ ಅಂತ ನಾನು ಯಾಕೆ ಹೇಳ್ತಾ ಇದ್ದೆ ಅಂದರೆ ನೋಡಿ, ಆರಂಭದಲ್ಲಿ ಅಭಿಷೇಕ್ ಶರ್ಮಾ ಅವರು ವಿಕೆಟ್ ಕಳೆದುಕೊಂಡ ಬಳಿಕವೂ ಕೂಡ ಭಾರತ ತಂಡದ ರನ್ ಗಳಿಕೆ ಎಲ್ಲೂ ಕೂಡ ಸ್ಲೋ ಆಗಲೇ ಇಲ್ಲ. ಅದೇ ಲಯದಲ್ಲಿ ಆಟ ಮುಂದುವರಿಸಿದಂಥ ಸಂಜು ಸ್ಯಾಮ್ಸನ್ ಮತ್ತು ಇಶಾನ್ ಕಿಶನ್ ಕೇವಲ 11.3 ಓವರ್ಗಳಲ್ಲಿ ತಂಡದ ಮೊತ್ತ 150 ದಾಟಿಬಿಟ್ಟಿತ್ತು. 15 ಓವರ್ಗಳಾಗಬೇಕಾದ್ರೆ ನಾವು ಆಗಲೇ 200 ರನ್ ಗಡಿ ದಾಟಿಬಿಟ್ಟಿದ್ವಿ. ಇಶಾನ್ ಕಿಶನ್ ಅವರು ಅರ್ಧ ಶತಕವನ್ನು ಕೂಡ ಪೂರೈಸ್ಕೊಳ್ತಾರೆ. ಆ ಹಂತದಲ್ಲಿ ಜೇಮ್ಸ್ ನೀಶಮ್ ಅವರು ಮಾಡಿದಂಥ ಬೌಲಿಂಗ್ 3 ವಿಕೆಟ್ ಒಂದೇ ಓವರ್ನಲ್ಲಿ ಹೋಗಿದ್ದು. ಅದಾದಮೇಲೆ ಸ್ವಲ್ಪ ಸ್ಲೋ ಆಯಿತು ಅನ್ನಿಸ್ತು. ಅರ್ಧ ಶತಕ ಬಾರಿಸಿದಂಥ ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್ 25 ಎಸೆತಗಳಲ್ಲಿ 54 ರನ್ ಮಾಡಿಬಿಟ್ಟಿದ್ರು. ಮತ್ತು ನಾಯಕ ಸೂರ್ಯಕುಮಾರ್ ಯಾದವ್ ಅವರು 0 ಹೊಡೆದ್ರು, ವಿಕೆಟ್ ಪತನಗೊಳ್ತು. ಹೀಗಾಗಿ ಭಾರತದ ರನ್ ಗಳಿಕೆ ವೇಗ ಸ್ವಲ್ಪ ಕುಂಠಿತಗೊಂಡಿತ್ತು. ಅದರ ಅಂತಿಮ 2 ಓವರ್ ಇದ್ದಾವಲ್ವ, ಆವಾಗ ಶಿವಮ್ ದುಬೆ ಅವರು ಹೊಡಿ ಬಡಿಯ ಆಟ ಆಡಿಬಿಟ್ರು. ತಂಡದ ಮೊತ್ತವನ್ನು 250ರ ಗಡಿ ದಾಟಿಸಿದ್ರು. ಅದೇ ಇವತ್ತು ಗೆಲುವಿಗೆ ಕಾರಣವಾಗಿದೆ. ನಾನು ಹೇಳ್ದಲ್ಲ 250 ರನ್ಗಳ ಗಡಿ ದಾಟಿದ್ದು ನಮ್ಮ ಭಾರತದ 150 ಕೋಟಿ ಜನರ ಒಂದಿಷ್ಟು ಸಂತೃಪ್ತಿಗೆ, ಆ ಖುಷಿಗೆ, ಸಂತಸಕ್ಕೂ ಕೂಡ ಕಾರಣವಾಯಿತು. ಸ್ನೇಹಿತರೆ, ನಮ್ಮ ಭಾರತದ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೇಗಿತ್ತು ಮ್ಯಾಚ್, ಏನೆಲ್ಲ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ಗಳಿತ್ತು, ಅದನ್ನೆಲ್ಲವನ್ನು ಕೂಡ ನೀವು ಕಾಮೆಂಟ್ಸ್ ಮುಖಾಂತರ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.